ನಿನಗಾಗಿ ಭಾಗ 203. ದಮಯಂತಿ ಪುನಃ ಪುನಃ ತನ್ನ ಹಳೆಯ ಬಾಯ್ಫ್ರೆಂಡ್ ವಿಷಯವನ್ನು ನೆನೆದು ಪ್ರಜ್ಞೆ ತಪ್ಪುತ್ತಿರುತ್ತಾಳೆ. ಈ ವಿಷಯ ವಿಕ್ರಮ್ಗೆ ತಿಳಿದಿಲ್ಲ. ಆದರೆ ಅವನಿಗೆ ತಿಳಿದಿದೆ, ಇವಳು ಮನಸ್ಸಿನಲ್ಲಿ ಯಾವುದೋ ಒಂದು ವಿಷಯವನ್ನು ಇಟ್ಟುಕೊಂಡು ಕೊರಗುತ್ತಿದ್ದಾಳೆ ಅಂತ. ನಂತರ ಮಾನಸಿಕ ತಜ್ಞರು ಇವಳನ್ನು ಕೌನ್ಸಿಲಿಂಗ್ ಮಾಡಿದಾಗ ಅವಳು ಅಲ್ಲೂ ಕೂಡ ಯಾವುದೇ ವಿಷಯವನ್ನು ಹೇಳಿಲ್ಲ. ಆ ಡಾಕ್ಟರ್ಗೆ ಕೂಡ ಅನಿಸಿತು, ಇವಳು ಯಾವುದೋ ವಿಷಯವನ್ನು ತುಂಬಾ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದಾಳೆ. ಅಷ್ಟು ಬೇಗ ಇವಳು ಬಾಯಿ ಬಿಡುವುದಿಲ್ಲ. 1-2 ಸೆಷನ್ ಆದ ಮೇಲೆ ನನ್ನ ಮೇಲೆ ನಂಬಿಕೆ ಬಂದು ಹೇಳಿದರೂ ಹೇಳಬಹುದು ಅಂತ ವಿಕ್ರಮ್ ಬಳಿ ಹೇಳಿದರು. ವಿಕ್ರಮ್ಗೆ ತುಂಬಾ ನಿರಾಸೆಯಾಯಿತು. ಅವಳ ಕಷ್ಟ ನನ್ನ ಕಷ್ಟ, ಅವಳ ದುಃಖ ನನ್ನ ದುಃಖ. ಅವಳು ಖುಷಿಯಾಗಿರಬೇಕು ಅಂದರೆ ಈ ವಿಷಯವನ್ನು ಮನಸ್ಸಿನಿಂದ ತೆಗೆಯಬೇಕು ಅಂತ ತನಗೆ ತಾನೇ ಪ್ರಶ್ನೆ ಮಾಡಿಕೊಂಡ. ಮೊದಲು ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗೋಣ, ಆ ನಂತರ ಉಳಿದ ವಿಷಯ ಅಂತ ಯೋಚಿಸುತ್ತಿದ್ದ. ಅದೇ ಸಮಯಕ್ಕೆ ಸರಿಯಾಗಿ ಕಾಂಚನ ಫೋನ್ ಮಾಡಿದರು. ದಮಯಂತಿ ಹೇಗಿದ್ದಾಳೆ? ಆಸ್ಪತ್ರೆಗೆ ನಾನು ಬರಬೇಕಾ? ಮಗು ಹೇಗಿದೆ ಅಂತ ತುಂಬಾ ಭಯದಲ್ಲಿ ಕೇಳಿದಾಗ ವಿಕ್ರಮ್ ಎಲ್ಲ ಸರಿಯಾಗಿದೆ, ನೀವು ಯೋಚಿಸಬೇಡಿ, ಇನ್ನು 1 ಗಂಟೆಯಲ್ಲಿ ನಾವು ಮನೆಗೆ ಬರುತ್ತೇವೆ. ದಮಯಂತಿಗೆ ಇಷ್ಟವಾದ ಅಡಿಗೆಯನ್ನು ಮಾಡಿರಿ. ಅವಳು ಆಸ್ಪತ್ರೆಯಲ್ಲಿ ಸರಿಯಾಗಿ ಏನೂ ತಿಂದಿಲ್ಲ, ತುಂಬಾ ಡಲ್ ಆಗಿ ಇರುತ್ತಾಳೆ. ಡಾಕ್ಟರ್ ಹೇಳಿದ್ದಾರೆ ಅವಳು ಮನಸ್ಸಿನಲ್ಲಿ ಯಾವುದೇ ಒಂದು ವಿಷಯವನ್ನು ಇಟ್ಟುಕೊಂಡು ಕೊರಗುತ್ತಿದ್ದಾಳೆ ಅಂತ. ಪ್ಲೀಸ್ ಅಮ್ಮ, ಅವಳು ಯಾವ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದಾಳೆ ಅನ್ನುವುದನ್ನು ನೀವು ನನಗೆ ಕಂಡುಹಿಡಿದು ಹೇಳಬೇಕು. ಆಗ ಮಾತ್ರ ಅವಳ ಮನಸ್ಸಿನ ಭಾರ ಕಡಿಮೆಯಾಗಿ ನನ್ನ ಮಗುವಿನ ಭಾರ ಹೊತ್ತುಕೊಂಡು ತಿರುಗಾಡಲು ಸಾಧ್ಯ. ಅವಳಿಗೆ ಈಗ ತಾನು ಗರ್ಭಿಣಿ ಅನ್ನುವುದು ಮರೆತು ಹೋಗಿದೆ. ತನ್ನ ಗರ್ಭಾವಸ್ಥೆಯಲ್ಲಿ ತನಗೆ ಸಿಗುತ್ತಿರುವ ತಾಯಿತನದ ಸುಖವನ್ನು ಅವಳು ಅನುಭವಿಸಬೇಕು ಅನ್ನುವುದು ಕೂಡ ಮರೆತು ಹೋಗಿದೆ. ಬೇಡದ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುತ್ತಿದ್ದಾಳೆ. ಕಾಂಚನ ಏನೋ ಹೇಳಲು ಬಾಯನ್ನು ತೆಗೆದರು. ಅಷ್ಟರಲ್ಲಿ ವಿಕ್ರಮ್ ಫೋನನ್ನು ಕಟ್ ಮಾಡಿದ. ಅವನಿಗೆ ಯಾರಿಂದಲೂ ಕೂಡ ಸಮಾಧಾನ ಅಥವಾ ಸಿಂಪತಿ ಬೇಕಾಗಿಲ್ಲ. ಅವನಿಗೆ ಬೇಕಾಗಿರುವುದು ದಮಯಂತಿಯ ಖುಷಿ. ಅವಳು ನನ್ನನ್ನು ಮದುವೆಯಾದ ದಿನದಿಂದಲೂ ಒಂದಲ್ಲ ಒಂದು ರೀತಿ ಕಷ್ಟ ಪಡುತ್ತಿದ್ದಾಳೆ. ಅದನ್ನು ಒಂದು ಪಕ್ಷ ಸಹಿಸಿಕೊಳ್ಳಬಹುದು. ಆದರೆ ಅವಳ ಹೊಟ್ಟೆಯಲ್ಲಿರುವ ನನ್ನ ಮಗುವಿಗೂ ಕೂಡ ಅವಳ ಜೊತೆ ಸೇರಿ ಅದೇ ಸ್ಟ್ರೆಸ್ ಆಗುತ್ತಿದೆ. ಅವಳು ತುಂಬಾ ಸ್ಟ್ರಾಂಗ್ ಗರ್ಲ್. ಈ ರೀತಿ ಚಿಕ್ಕ ಚಿಕ್ಕ ವಿಷಯಗಳನ್ನು ದೊಡ್ಡದು ಹೇಗೆ ಮಾಡುತ್ತಾಳೆ? ಆಗ ವಾರ್ಡ್ ಬಳಿ ಗಿರಿ ಬಂದು ವಿಕ್ರಮ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನೀನು ಯೋಚಿಸಬೇಡ, ಅವಳು ಬೇಗ ಹುಷಾರಾಗುತ್ತಾಳೆ. ಅವಳು ನನಗೆ ತಂಗಿಯ ರೀತಿ. ಅವಳ ಬಳಿ ಎಲ್ಲ ವಿಷಯವನ್ನು ನಾನು ಕೇಳಿ ಯಾವುದಾದರೂ ಸಮಸ್ಯೆ ಇದ್ದರೆ ನಾನೇ ಬಗೆಹರಿಸುತ್ತೇನೆ. ನೀನು ಆರಾಮವಾಗಿ ನಿನ್ನ ಕೆಲಸದಲ್ಲಿ ಫೋಕಸ್ ಮಾಡು. ಅವಳನ್ನು ಚೆನ್ನಾಗಿ ನೋಡಿಕೊ. ತಾಯಿ ಇಲ್ಲದ ಹೆಣ್ಣು ಮಕ್ಕಳಾದರೆ ಅದೇ ರೀತಿ. ಅವಳಿಗೆ ತಾಯಿಲ್ಲ. ಅವಳ ತೀರಾ ಹತ್ತಿರದ ಕಷ್ಟ ವಿಷಯವನ್ನು ನಿನ್ನ ಬಳಿ ಹೇಳಲು ಸಾಧ್ಯವಾಗುತ್ತಿಲ್ಲ. ತುಂಬಾ ಕಷ್ಟಪಡುತ್ತಿದ್ದಾಳೆ. ಈ ಕಷ್ಟದಿಂದ ನಾವು ಅವಳನ್ನು ಹೊರಗೆ ತರುವ. ನೀನು ಯೋಚಿಸಬೇಡ ಅಂತ ವಿಕ್ರಮ್ಗೆ ಗಿರಿ ಸಮಾಧಾನ ಮಾಡಿದ. ವಿಕ್ರಮ್ ಮತ್ತು ಗಿರಿ ಇಬ್ಬರು ಕೂಡ ಒಂದೇ ನಾಣ್ಯದ 2 ಮುಖಗಳು. ಒಬ್ಬರಿಲ್ಲವಾದರೆ ಇನ್ನೊಬ್ಬರಿಗೆ ಒಂದು ಅಸ್ತಿತ್ವ ಇಲ್ಲ. ವಿಕ್ರಮ್ಗೆ ದಮಯಂತಿಯನ್ನು ಡಿಸ್ಚಾರ್ಜ್ ಮಾಡಿಸಬೇಕು ಅಂತ ಮನಸ್ಸಿನಲ್ಲಿ ಅಂದ ತಕ್ಷಣ ಸಿಸ್ಟರ್ ಬಂದು ಪೇಪರ್ ಅನ್ನು ಕೊಟ್ಟರು. ಇಷ್ಟು ಪೇ ಮಾಡಿ ಸೈನ್ ಮಾಡಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ. ನೀವು ಏನೂ ಮಾಡಲು ಸಾಧ್ಯವಿಲ್ಲ. ಅವರಿಗೆ ಮಾನಸಿಕ ಸಮಸ್ಯೆ ಇರುವುದು. ನೀವಿಬ್ಬರೂ ಕೂಡ ಅಷ್ಟೊಂದು ಪ್ರೀತಿ ಮಾಡುತ್ತೀರಾ. ಆದರೂ ಕೂಡ ಅವರು ಮನಸ್ಸಿನಲ್ಲಿ ಯಾವುದೋ ವಿಷಯವನ್ನು ಇಟ್ಟುಕೊಂಡಿದ್ದಾರೆ. ಅಂದರೆ ಈ ವಿಷಯ ದೊಡ್ಡದಿರಬಹುದು ಅಥವಾ ನಿಮ್ಮನ್ನು ಕಳೆದುಕೊಳ್ಳುತ್ತೇನೆ ಆ ವಿಷಯ ಹೇಳಿದರೆ ಅಂತ ಅವರ ಮನಸ್ಸಿನಲ್ಲಿ ಇರಬಹುದು. ಸ್ವಲ್ಪ ಯೋಚಿಸಿ, ಅವರಿಗೆ ಕಂಫರ್ಟ್ ಕೊಟ್ಟು ನೋಡಿ. ಆ ವಿಷಯ ಹೇಳಬಹುದು. ಆದರೆ ಯಾವುದೇ ವಿಷಯವಾದರೂ ನೀವು ಅವರಿಗೆ ನೋವು ಮಾಡಬಾರದು. ನೀವು ಮೆಚೂರ್ ಆಗಬೇಕು. ದಮಯಂತಿಯನ್ನು ತುಂಬಾ ಸೇಫ್ ಆಗಿ ವಿಕ್ರಮ್ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾನೆ. ಅವನಿಗೆ ಅವಳನ್ನು ಬಿಟ್ಟು 1 ಕ್ಷಣ ಕೂಡ ಇರಲು ಸಾಧ್ಯವಿಲ್ಲ. ಆದರೆ
ದಮಯಂತಿಗೆ ಅವನನ್ನು ಫೇಸ್ ಮಾಡಲು ಸಾಧ್ಯವಿಲ್ಲ. ತಾನು ಅವನಿಗೆ ಮೋಸ ಮಾಡಿದ್ದಾನೆ ತನಗೆ ತಿಳಿಯದೆ ಅಂತಹುದರಲ್ಲಿ ಹೇಗೆ ಫೇಸ್ ಮಾಡಲಿ ಅಂತ ವಿಕ್ರಮ್ನ ಕಣ್ಣುಗಳನ್ನು ನೋಡಲು ಭಯಪಡುತ್ತಾಳೆ. ಅವನ ಮುಖವನ್ನು ನೋಡಲು ಕೂಡ. ಆ ಕಡೆ ತಿರುಗಿಕೊಂಡು ಮಲಗಿದಳು. ವಿಕ್ರಮ್ ಕಾಂಚನಳನ್ನು ಕಳಿಸಿ ಅವಳಿಗೆ ಊಟ ಮಾಡಿಸಿ ಮಲಗಿಸಿದ. ಇವನು ತನ್ನ ಕೆಲಸದಲ್ಲಿ ಬ್ಯುಸಿಯಾದ. ರಾತ್ರಿ ಪೂರ್ತಿ ಅವನು ನಿದ್ರೆ ಮಾಡಿಲ್ಲ. ಏಕೆಂದರೆ ಅವನಿಗೆ ಏನೋ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟ್ ಇತ್ತು. ಅದಕ್ಕಾಗಿ ಕೆಲಸ ಮಾಡುತ್ತಿದ್ದ. ಹಗಲಿನಲ್ಲಿ ದಮಯಂತಿಯನ್ನು ನೋಡಿಕೊಳ್ಳುತ್ತಿದ್ದ. ರಾತ್ರಿ ಹೊತ್ತು ಅವನು ಪ್ರಾಜೆಕ್ಟ್ ಕೆಲಸ ಮಾಡುತ್ತಿದ್ದ. ಇದನ್ನೆಲ್ಲ ನೋಡಿ ಕ್ರಮೇಣ ಅವಳಿಗೂ ಕೂಡ ತಾನು ಆ ವಿಷಯವನ್ನು ಹೇಳಿಬಿಡೋಣ ಅಂತ ತುಂಬ ಪ್ರಯತ್ನಿಸಿದಳು. ಆದರೆ ವಿಕ್ರಮ್ನ ಮುದ್ದಾದ ಅಮಾಯಕ ಮುಖವನ್ನು ನೋಡಿ ಹೇಗೆ ಹೇಳಲು ಸಾಧ್ಯ? ಅವಳು ಯಾಮಾರುತ್ತಿದ್ದಳು. ಇಂದು ಮನೆಯಲ್ಲಿ ಯಾರೂ ಇರಲಿಲ್ಲ. ವಿಕ್ರಮ್ ಮತ್ತು ದಮಯಂತಿ ಇಬ್ಬರೇ ಇದ್ದರು. ದಮಯಂತಿ ಮಧ್ಯಾಹ್ನ ಊಟ ಮಾಡಿ ಮಲಗಿದ್ದಳು. ಅವಳಿಗೆ ನೀರು ಕುಡಿಯಬೇಕು ಅಂತ ಅನಿಸಿತು. ಆದರೆ ಏಳಲು ಹೋದಾಗ ದುರಾದೃಷ್ಟದಿಂದ ಅವಳ ಕೈ ಪಕ್ಕ ಇದ್ದ ವಾಸ್ ಕೆಳಗೆ ಬಿದ್ದು ಹೊಡೆದು ಹೋಯಿತು. ಆ ಶಬ್ದ ರೂಮಿನಲ್ಲಿ ಇದ್ದ ವಿಕ್ರಮ್ಗೆ ಕೇಳಿಸಿತು. ಅವನು ಗಾಬರಿಯಿಂದ ರೂಮಿನಿಂದ ಶಬ್ದ ಕೇಳಿಸುತ್ತಿರುವುದು ಅಂತ ಓಡಿ ಬಂದ. ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದರೆ ಅಂತ. ಆದರೆ ಅವನು ಬಂದು ನೋಡಿದಾಗ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು. ಅವಳು ಎದುರುತ್ತಾ ಕುಳಿತಿದ್ದವಳೆ ಅಷ್ಟೇ. ಅವಳ ಕೈಯ ಒಂದು ಅಳತೆಯಲ್ಲಿ ಇರುವ ಪಾಟ್ ಕೆಳಗೆ ಬಿದ್ದಿದೆ. ತಾನು ಅನಾವಶ್ಯಕವಾಗಿ ಯೋಚನೆ ಮಾಡಿದೆ ಅಂತ ಅನಿಸಿ ಅವಳ ಬಳಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ನಾನು ನಿನ್ನ ಜೊತೆ ಇದ್ದೇನೆ. ಆದರೂ ಕೂಡ ಅವಳ ಮೈ ತುಂಬ ಬಿಸಿಯಾಗಿದೆ. ಅವನಿಗೆ ನೆನಪಾಯಿತು ಯಾವುದೋ ವಿಷಯವನ್ನು ಅವಳು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತ. ಅದರಿಂದ ಅವಳ ಆರೋಗ್ಯ ಸರಿಯಿಲ್ಲ. ಇವನಿಗೆ ಏನು ಮಾಡಬೇಕು ಅಂತ ತಿಳಿಯದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾರೆ. ಇವನು ಸಮಾಧಾನ ಮಾಡಲು. ಆದರೆ ಅವಳಿಗೆ ಭಯವಾಗುತ್ತಿದೆ. ಸ್ವಲ್ಪ ಸಮಯಕ್ಕೆ ಅವನಿಗೆ ಅನಿಸಿತು ಅವಳು ಅಳುತ್ತಿದ್ದಾಳೆ ಅಂತ. ಅವನು ಅವಳ ಅಪ್ಪುಗೆಯನ್ನು ಬಿಡಿಸಿ ಏಕೆ ಅಳುತ್ತಿದ್ದಾಳೆ ಅಂತ ಕೇಳಲು ಪ್ರಯತ್ನಿಸಿದ. ಆದರೆ ಅವಳು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಿದ್ದಾಳೆ. ಎಲ್ಲಿ ಅವನಿಗೆ ತಿಳಿದು ಬಿಡುತ್ತದೆ ಅಂತ. ಇವಳು ಹೀಗೆ ಹೇಳಿದರೆ ಅಳುವುದಿಲ್ಲ ಅಂತ ಅವಳ ಸೊಂಟದ ಬಳಿ ಸಣ್ಣದಾಗಿ ಕಚಗುಳಿಕೊಟ್ಟ ಅಷ್ಟೆ. ಅವಳು ಜೋರಾಗಿ ನಗಲು ಶುರು ಮಾಡಿ ಹಾಸಿಗೆ ಮೇಲೆ ಹಾಗೆ ಅಂಗಾತನೆ ಮಲಗಿದಳು. ಮಲಗುತ್ತಾ ಜೋರಾಗಿ ನಗುತ್ತಿದ್ದಾಳೆ. ಅವಳ ನಗುವಿನ ಶಬ್ದ ಆ ಮನೆಯಲ್ಲಿ ತುಂಬ ಜೋರಾಗಿ ಕೇಳಿಸುತ್ತಿದೆ. ಇವನು ಕೂಡ ಅವಳ ಮೇಲೆ ಹಾರಿದ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವನ ಮುಖವನ್ನು ಅವಳ ಮುಖದ ಬಳಿ ತೆಗೆದುಕೊಂಡು ಹೋದ. ತನ್ನ ತುಟಿಗಳಿಂದ ಅವಳ ತುಟಿಗಳಿಗೆ ತುಂಬ ಜೋರಾಗಿ ಮುದ್ರಿಸಿದ ಅಷ್ಟೆ. ಆದರೆ ನಂತರ ಅವಳು ಕೂಡ ಆ ಮುತ್ತಿಗೆ ಫಿದಾ ಆಗಿ ಇಬ್ಬರು ತುಂಬ ಸಮಯ ಆ ಮುತ್ತಿನಲ್ಲಿ ಭಾಗಿಯಾದರು. ಇಬ್ಬರ ಉಸಿರು ಬೆರೆಯಿತು. ಇಬ್ಬರ ದೇಹವೂ ಬಿಸಿಯಾಯಿತು. ವಿಕ್ರಮ್ ಅವಳು ಪ್ರೆಗ್ನೆಂಟ್ ಅನ್ನೋದನ್ನು ಮರೆತು ಸಂಪೂರ್ಣವಾಗಿ ಬೆತ್ತಲಾದ. ಅವಳನ್ನು ಮೇಲಿಂದ ಕೆಳಗಿನವರೆಗೆ ಮುದ್ದಿಸಲು ಆರಂಭಿಸಿದ. ಆ ಕ್ಷಣ ಮಧುರವಾಗಿತ್ತು. ಅವಳು ಅಷ್ಟು ಸಮಯ ತನ್ನ ಸಮಸ್ಯೆಯನ್ನು ಮರೆತಿದ್ದಳು. ವಿಕ್ರಮ್ ಜೊತೆ ಇಂಟಿಮೇಟ್ ಆದಾಗ ಪ್ರಪಂಚವೇ ಅವಳಿಗೆ ಕಾಣಿಸುವುದಿಲ್ಲ. ಅಷ್ಟರಲ್ಲಿ ಹೊರಗಿನಿಂದ ಒಂದು ಭಯಾನಕ ಸೌಂಡ್ ಕೇಳಿ ಇಬ್ಬರು ಬೆಚ್ಚಿದರು. ಅದೇನೆಂದರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.